ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಏನಿದೆ 2024 ಅಲ್ಲಿ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತು ಕೊಡ್ತೀನಿ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಪೋಸ್ಟ್ ಬರ್ತಾ ಇದೆ, ಎ ಪೋಸ್ಟ್ ಯಾವುದಿದೆ, ಜೆ ಇದು ಯಾವುದಿದೆ, ಎ ಡಬಲ್ ಇದು ಎಷ್ಟು ಪೋಸ್ಟ್ ಬರ್ತಾ ಇದೆ, ಸೊ ಎಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮತ್ತು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನು ಕೊಡ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಸೊ ದಟ್ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ, ಸೊ ಈ ನೀವು ಯಾವ ಥರ ಈಗ ಅಂತಂದರೆ ನಿಮ್ಮದು ಒಂದು ಮೆಂಟಾಲಿಟಿ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಈಗ 2024ಅಲ್ಲಿ. ಸೊ ನೋಡೋಣ ಯಾವ್ಯಾವ ಪೋಸ್ಟು ಈಗ ಫೈನಲ್ ಆಗಿ ಬರ್ತಾ ಇದೆ, ಎಷ್ಟು ದಿವಸದಲ್ಲಿ ಬರ್ಬೋದು, ಸೊ ಅದನ್ನು ಕಾದು ನೋಡೋಣ, ರೈಟ್. ಸೊ ನಮ್ಮ ಚಾನಲ್ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿವಿಲ್ ವಿತ್ ಸುಧೀರ್. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಸೊ ಯಾರ್ಯಾರು ಮಾಡಿಲ್ಲ ಇನ್ನೂ ಮಾಡಿ, ಸೊ ದಟ್ ಇದೇ ಥರ ನಿಮಗೆ ಏನಂತಂದರೆ ಕರ್ನಾಟಕದಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಬರಲಿ, ಸೆಂಟ್ರಲಲ್ಲೂ ಬರಲಿ, ನಾನು ನಿಮಗೆ ಏನಂತಂದರೆ ಮಾಡಿ ಅಪ್ಡೇಟ್ ಮಾಡ್ತೀನಿ, ರೈಟ್. ಸೊ ಕ್ಲಾಸಸ್ಸು ಇದೆ, ನೀವು ನೋಡ್ಕೋಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ಇಂಪಾರ್ಟೆಂಟ್ ವಿಡಿಯೋನ ನಾವು ನೋಡೋಣ. ಸೊ ನೋಡಿ, ಇದು ಈಗ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಏನಂತಂದರೆ ಅಧಿಸೂಚನೆ ಹೊರಡಿಸಲು ಬಾಕಿ ಇರುವ ಪ್ರಸ್ತಾವನೆಗಳು. ಇದು ಯಾವಾಗ ಬಂದಿರೋದು ಅಂದರೆ 7/11, ಆಯಿತಾ. ಸೊ ಆಲ್ಮೋಸ್ಟ್ ಇದು ನಾನು KPSC ವೆಬ್ಸೈಟಿಂದನೇ ತೊಗೊಂಡಿರೋದು. ಸೊ ಮೊದಲು ಇದಕ್ಕಿಂತ ಮುಂಚೆನೂ ನಾನು ಎಲ್ಲ ಕನ್ಫರ್ಮ್ ನ್ಯೂಸ್ ಬಗ್ಗೆ ಎಲ್ಲನೂ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ AJEE ಅಷ್ಟೇ ಹೇಳೋದು, ಬೇರೆ ಎನಿ ಡಿಗ್ರಿ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ, ಆಯಿತಾ. ಬಿಕಾಸ್ ನಮ್ಮ ಚಾನಲ್ ಆಲ್ಮೋಸ್ಟ್ ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದಾರೆ ಅದು ಅವ್ರಿಗೋಸ್ಕರ ನೋಡಿ. ಆದರೂ ಪಶುಸಂಗೋಪನೆಯಲ್ಲಿದೆ, ಕೃಷಿ ಇಲಾಖೆಯಲ್ಲಿ ಬರ್ತಾ ಇದೆ, ಅಂತರ್ಜಲ ನಿರ್ದೇಶನಲ್ಲಿ ಭೂ ವಿಜ್ಞಾನಗಳು ಅಂತ ಇದೆ. ನೋಡೋಣ ಈ ಪೋಸ್ಟ್ಗೆ ನಮಗೇನು ಅಲೋ ಮಾಡ್ತಾರಾ ಇಲ್ಲ ಅಂತ. ನೆಕ್ಸ್ಟ್ ಫಸ್ಟ್ ಇಂಪಾರ್ಟೆಂಟ್, ಆಯಿತಾ. ಫಸ್ಟ್ ನೋಡಿ, ಲೆಟ್ ಮಿ ರೈಟ್ 1 minute. ಓಕೆ ನೋಡಿ, ಫಸ್ಟ್ ಇದು ಬಂದ್ಬಿಟ್ಟು WRD, ಆಯಿತಾ. ಫಸ್ಟ್ ಯಾವುದು WRD, ಸಹಾಯಕ ಇಂಜಿನಿಯರ್ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇದೆ, ಆಯಿತಾ. ಸೊ ಇಲ್ಲಿ 100 ಪೋಸ್ಟ್ ಇದೆ. ನಾನು ಹೇಳೋದೇನೆಂದರೆ WRD ಅಲ್ಲಿ ನೋಡಿ 92 ಪೋಸ್ಟ್ ಏನಂತಂದರೆ ಸಿವಿಲ್ ಬರುತ್ತೆ, ಸಿವಿಲ್ಗೆ ಬರುತ್ತೆ, ಸಿವಿಲ್ ಬರೋದಿದೆ. ಬಟ್ ಏನಂತಂದರೆ ಈಗ ಲೇಟೆಸ್ಟ್ ಅಪ್ಡೇಟ್ ಏನಂತಂದರೆ ಈ 92ಗೆ ಸ್ವಲ್ಪ ಸ್ಟೂಡೆಂಟ್ಸ್ ಏನು ಹೇಳ್ತಾ ಇದ್ದಾರೆ, ಇನ್ಕ್ರೀಸ್ ಮಾಡಿ 200 to 300 ಮಾಡಿ ಅಂತ ಅದಕ್ಕೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ CM ಅವರಿಗೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಸ್ಗೆ ಮಾಡ್ತಾ ಇದ್ದಾರೆ. ಬಟ್ ಇದು ಫೈನಲ್ ಸ್ಟೇಜಲ್ಲಿದೆ, ತುಂಬ ಬೇಗ ಬರೋದಂತಂದರೆ WRDನೇ ಇದೆ. ಇದರ ಸಿಲೆಬಸ್ ಏನಿದೆ, ಯಾವ ಥರ ಸ್ಟಡಿ ಮಾಡಬೇಕು, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಚಾನಲಲ್ಲಿ ಹೋಗಿ ನೋಡಿ. ಸೊ ಇದ್ರ ಪ್ರಸ್ತಾವನೆ ನೋಡಿ, 13/10/2023 ಕರಡು ಅಧಿಸೂಚನೆ ಅನುಮೋದನೆಗಾಗಿ ಆಯೋಗಕ್ಕೆ ಸಲ್ಲಿಸಲಾಗಿದೆ ಅಂದರೆ, ಸೊ ಆಲ್ರೆಡಿ ಇದು KPSC ಅಲ್ಲಿ ಇದೆ, ರೈಟ್. ಸೊ ತುಂಬ ಬೇಗ ಬರುತ್ತೆ. ನೆಕ್ಸ್ಟು ಏನಂತಂದರೆ ಸಿವಿಲ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್, ಇದು ಬಂದ್ಬಿಟ್ಟು 7ನೇ ನಂಬರ್ ಮೇಲಿದೆ, BBMP, ಆಯಿತಾ. BBMP ನೋಡಿ, BBMPದು ಎಷ್ಟಿದೆ ಅಂತಂದರೆ 92 ಪೋಸ್ಟ್ ಇದೆ, ರೈಟ್. ಯಾವುದಕ್ಕೆ 92 ಪೋಸ್ಟ್ ಬಂದ್ಬಿಟ್ಟು RPCಗೆ, 8 ಪೋಸ್ಟ್ ಬಂದ್ಬಿಟ್ಟು HKಗೆ, ರೈಟ್. ಪ್ರಸ್ತಾವನೆ ಸ್ವೀಕೃತವಾಗಿರೋ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗುತ್ತಿದೆ ಅಂತ ಹೇಳ್ತಾ ಇರೋದು, ಅಂದರೆ ಪ್ರಪೋಸಲ್ ಆಲ್ರೆಡಿ ಬಂದಿದೆ KPSCಗೆ. ಸೊ ತುಂಬ ಬೇಗ ಇದನ್ನು ನೋಟಿಫಿಕೇಶನ್ ಬರುತ್ತೆ. ಸೊ ಸ್ವಲ್ಪ ಟೈಮ್ ಆಗುತ್ತೆ, ಬೇಗ ಅಂತಂದರೆ ಏನು 1 ಮಂತ್ ಒಳಗಡೆ ಬರೋದಿಲ್ಲ, ಇಟ್ ವಿಲ್ ಟೇಕ್ ಟೈಮ್ 2 to 3 months. ಬಟ್ ಇದು ಡಿಪೆಂಡ್ಸ್ ಅಪಾನ್ ದ ಏನಂತಂದರೆ ಡಿಪಾರ್ಟ್ಮೆಂಟ್ ಯಾವ ಥರ ಬಿಹೇವ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ಇದೊಂದು ನಿಮಗೆ ಒಂದು ಅಪರ್ಚುನಿಟಿ ಚೆನ್ನಾಗಿದೆ BBMPದು, ಆಯಿತಾ. BBMP ಪೋಸ್ಟು. ಸೊ ನೋಡಿ ಇಲ್ಲಿ BBMP AJ ಇದು ಆ್ಯಕ್ಚುಯಲ್ ಪೋಸ್ಟ್ ಎಷ್ಟು ಬರಬೇಕಿತ್ತು ಗೊತ್ತಾ. ಸೊ ಇದು ಯಾವಾಗ ಬಂದಿರೋದು 30/8/2000, ಸೊ ಇದು ಬಂದ್ಬಿಟ್ಟು 30/8/2023 ಬಂದಿತ್ತಿದು. ಎಷ್ಟು ಪೋಸ್ಟ್ ಕಾಲ್ಫಾರ್ಮ್ ಮಾಡೋರಿದ್ರು ಅಂತಂದರೆ 100 ಸಹಾಯಕ ಇಂಜಿನಿಯರ್ ಕಾಲ್ಫಾರ್ಮ್ ಮಾಡೋರಿದ್ರು, 50 ಕಿರಿಯ ಇಂಜಿನಿಯರ್ನ ಕಾಲ್ಫಾರ್ಮ್ ಮಾಡೋರಿದ್ರು, ಆಯಿತಾ. ಇದು 100 AE, ಆಮೇಲೆ 50 JEನ ಕಾಲ್ಫಾರ್ಮ್ ಮಾಡೋರಿದ್ರು. ಯಾವುದಿದು, ಇದು ಬಂದ್ಬಿಟ್ಟು BBMP. ನಾನು ಇದನ್ನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ ಆವತ್ತಲೇ, ಆಯಿತಾ, 2-3 ತಿಂಗಳ ಹಿಂದೆ, ರೈಟ್. ಸೊ ಇದು ಬಂದ್ಬಿಟ್ಟು BBMP AE ಮತ್ತು JE. ಸೊ ಈಗ ಇಲ್ಲಿ ನೋಡಿ, ನೆಕ್ಸ್ಟು ಇಂಪಾರ್ಟೆಂಟು ಸಾರಿಗೆ ಇಲಾಖೆ ಇದೆ, ಅದು ನಮ್ಗೆ ಬೇಡ. ನಮಗಿಲ್ಲಿರೋದು WRD, ಅಗೇನ್ ನೆಕ್ಸ್ಟ್ WRD ಜಲಸಂಪನ್ಮೂಲ ಇಲಾಖೆ. ಕಿರಿಯ ಇಂಜಿನಿಯರ್ ಸಿವಿಲ್ ಬಂದ್ಬಿಟ್ಟು 270 ಪೋಸ್ಟ್ ಇದೆ, ರೈಟ್. HK ಯಾಕೆ ಡ್ಯಾಶ್ ಇದೆ ಅಂದರೆ HK ಆಲ್ರೆಡಿ ಅವರು ಏನಂತಾರೆ ಸಪ್ರೇಟ್ ನೋಟಿಫಿಕೇಶನ್ ಮಾಡಿ ಫೈನಲ್ ಸ್ಟೇಜಲ್ಲಿ ಇದೆ. ಸೊ ವಿ ಆರ್ ವೇಟಿಂಗ್ ಫಾರ್ ದಿಸ್ ನೋಟಿಫಿಕೇಶನ್. ಈಗ ಎಲ್ಲರದು ಒಂದು ಏನು ಕ್ವಶನ್ ಬರುತ್ತೆ, ಸರ್ ಏನು ಟೆಕ್ನಿಕಲ್ ಇರುತ್ತಾ ಅಥವಾ ಮತ್ತೆ ಏನು ಕಮ್ಯುನಿಕೇಶನ್ ಪೇಪರ್ ಇರುತ್ತಾ JEಗೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಪ್ರೆಸೆಂಟ್ ನೀವು ಯಾರು ಏನಂತಂದರೆ ಸೆಕೆಂಡ್ ಪೇಪರ್ ಓದಕ್ಕೆ ಹೋಗ್ಬಿಡಿ,
ಪ್ರೆಸೆಂಟ್ ಅಂದರೆ ಜಿ ಕೆ ಓದ್ಕೊಳ್ಳಿ. ಸೊ ಯಾವಾಗ ಇದು ಡಿಸೈಡ್ ಆಗುತ್ತೆ ಅದಾದಮೇಲೆ ಬೇಕಾದರೆ ನೀವು ಸೆಕೆಂಡ್ ಪೇಪರ್ನ ಓದ್ಕೊಳ್ಳೋಣ. ಬಿಕಾಸ್ ಕಮ್ಯುನಿಕೇಷನ್ ಓದಿದ್ರೆ ಟೆಕ್ನಿಕಲ್ ಕೊಟ್ಟರೆ ಕಮ್ಯುನಿಕೇಷನ್ ಓದಿರೋದು ವೇಸ್ಟ್ ಆಗುತ್ತೆ. ಟೆಕ್ನಿಕಲ್ ಓದಿದ್ರೆ ಕಮ್ಯುನಿಕೇಷನ್ ಕೊಟ್ಟರೆ ಏನಂತಂದರೆ ಅದರಲ್ಲಿ ಟೈಮ್ ಹೋಗುತ್ತೆ. ಸೊ ಅದಕ್ಕೆ ನೀವು ಸೆಕೆಂಡ್ ಪೇಪರ್ ಸದ್ಯಕ್ಕಂತೂ ಓದಕ್ಕೆ ಹೋಗಬೇಡಿ. ಏನು ಕೊಟ್ಟಿದ್ದಾರೆ ಇದು 11/4/2000 ಹೊರಡಿಸಿರುವ ಕಾರ್ಯಕಾರಿ ಆದೇಶದ ಚಾಲ್ತಿ ಅವಧಿಯಲ್ಲಿ ಪರಿಷ್ಕೃತ ಆದೇಶದೊಂದಿಗೆ ಆಯೋಗದ ಹೊಸ ತಂತ್ರಾಂಶ ಮೂಲಕ ಪ್ರಸ್ತಾವನೆ ಸಲ್ಲಿಸುವಂತೆ ಪತ್ರ ಜಾರಿ ಮಾಡಿದೆ. ಅಂದರೆ ಫೈನಲ್ ಸ್ಟೇಜಲ್ಲಿದೆ, ಅದಕ್ಕೆ ಕಳಿಸಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಇದನ್ನು ತುಂಬ ಬೇಗ ಬರುತ್ತೆ. ನೆಕ್ಸ್ಟು ಅಂತರ್ಜಲ ನಿರ್ದೇಶನಾಲಯ ಕಿರಿಯ ಇಂಜಿನಿಯರ್ ಸಿವಿಲ್ ಅಂತ ಇದೆ ನೋಡಿ. 6 ಪೋಸ್ಟ್ ಇದೆ, HK ಬರೋದಿದೆ ಆಯ್ತಾ. ಇದು HKಗೆ 6 ಪೋಸ್ಟು ಬರೋದಿದೆ. ಇದನ್ನು ತುಂಬ ನೋಡಿ, ಇದು ಹೊಸ ಲೇಟೆಸ್ಟ್ ಅಪ್ಡೇಟ್ ಇದು, ರೈಟ್. ಸೊ JE ಅವರಿಗೆ ಚೆನ್ನಾಗಿದೆ, 6 ಪೋಸ್ಟ್ ಇದೆ. ಆಯೋಗದ ಹೊಸ ತಂತ್ರಾಂಶದ ಮೂಲಕ ಪ್ರಸ್ತಾವನೆ ಸಲ್ಲಿಸುವಂತೆ ಪತ್ರ ಜಾರಿ ಮಾಡಿಲ್ಲ. ಇದು ಸೇಮ್ ಇದೆ, ಇದು ಮತ್ತೆ ಇದು ಆಯ್ತಾ. ಸೊ ಇವೆರಡು ಏನಂತಂದ್ರೆ ಪತ್ರ ಬರೆದಿದ್ದಾರೆ, ಯಾರಿಗೆ? ಡಿಪಾರ್ಟ್ಮೆಂಟ್ಗೆ ಬರೆದಿದ್ದಾರೆ, ತುಂಬಾ ಬೇಗ ಬರೋದಿದೆ ಇದನ್ನು. ಸೊ ಇದು JE ಪೋಸ್ಟು. ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ಲೋಕೋಪಯೋಗಿ ಇಲಾಖೆಯಲ್ಲಿ ಈಸ್ ನಥಿಂಗ್ ಬಟ್ PWD AEE ಪೋಸ್ಟ್ ನಾನು ಹೇಳ್ತಾ ಇರೋದು. ಇದು ಅಧಿಸೂಚನೆ ಬಾಕಿ ಇರುತ್ತದೆ ಅಂತ ಇಲ್ಲಿ ಹಾಕಿದೆ ನೋಡಿ, ರೈಟ್. ಪರೀಕ್ಷಾ ಶಾಖೆ ಒಂದು ಅಧಿಸೂಚನೆ ಬಾಕಿ ಇರುತ್ತದೆ. ಸಹಾಯಕ ಕಾರ್ಯಪಾಲಕ ಅಭಿಯಂತರು 12 ಪೋಸ್ಟ್ ಇದೆ, ರೈಟ್. ಇಟ್ಸ್ ಅ ಗುಡ್ ಅಪರ್ಚುನಿಟಿ ಫಾರ್ HK ಕ್ಯಾಂಡಿಡೇಟ್ಸ್, ರೈಟ್. ಇದು ಮತ್ತೆ ಹೇಳಿದ್ದಾರೆ ನೋಡಿ, ಸೇಮ್ ಅದೇ ಹೇಳಿದೆ. ಇಲಾಖೆಗೆ ಪತ್ರ ಜಾರಿ ಮಾಡಲಾಗಿರುತ್ತದೆ ಅಂದ್ರೆ ಮತ್ತೆ ಡಿಪಾರ್ಟ್ಮೆಂಟ್ ಬರೆದಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಕಡೆಯಿಂದ ಫೈನಲ್ ಅಪ್ರೂವಲ್ ಬಂದ ತಕ್ಷಣ ಇದು ನೋಟಿಫಿಕೇಶನ್ ಆಗುತ್ತೆ, ಗೊತ್ತಾಯ್ತಾ. ಇದಂತೂ ತುಂಬಾ 2019ರಿಂದ ಏನಂತಂದ್ರೆ ಈ ನೋಟಿಫಿಕೇಶನ್ ಓಡಾಡ್ತಾ ಇದೆ, ಬರಬೇಕು ಅಂತ. ಸೊ ಟೈಮ್ ಹತ್ರ ಬಂದಿದೆ, ತುಂಬಾ ಬೇಗ ಬರುತ್ತೆ. ಓಕೆ, ಸೊ ಈಗ ನಾನು ಯಾವ್ಯಾವ್ದು ಹೇಳ್ಕೊಟ್ಟೆ ನಿಮಗೆ? ಒಂದು WRD, ಒಂದು PWD, ಒಂದು BBMP. ಸೊ PWD, BBMP, WRD ಅಂತರ್ಜಲ ನಿರ್ದೇಶನಾಲಯ ಇದೊಂದು ಹೇಳ್ಕೊಟ್ಟೆ ಆಯ್ತಾ. ಇದನ್ನ ಬಿಟ್ಟು ನೆಕ್ಸ್ಟ್ ಬರೋದು RDPR ಅಲ್ಲಿ ಬರೋದಿದೆ, ರೈಟ್. ಇದು ಬಂದ್ಬಿಟ್ಟು RDPR, ಒಂದು ನಿಮಿಷ, ರೈಟ್. ಇದು ಬಂದ್ಬಿಟ್ಟು RDPR. ನಾನು ಮೊದಲೇ ಇದ್ರ ಬಗ್ಗೆ ಏನಂತಂದ್ರೆ ವಿಡಿಯೋ ಮಾಡಿದೆ, ಎಷ್ಟು ಸಲ ವಿಡಿಯೋ ಮಾಡಿದೆ, 2 ವರ್ಷ ಹಿಂದೆನೆ ಮಾಡಿದ್ದೆ ಬರೋದಿದೆ ಅಂತ ಆಯ್ತಾ. ಸೊ ನೋಡಿ, ಇದ್ರ ಪ್ರಕಾರ ಎಷ್ಟು ಪೋಸ್ಟ್ ಇದೆ RDPR ಅಲ್ಲಿ, ಒಂದು ನಿಮಿಷ ನಾನು ಇಲ್ಲಿ ನೋಡಿ ಹೇಳ್ತೀನಿ. ಸೊ AE 38 ಪೋಸ್ಟ್ ಇದೆ, ರೈಟ್. AE ಬಂದ್ಬಿಟ್ಟು 38 ಪೋಸ್ಟು. ಆಮೇಲೆ JE ಬಂದ್ಬಿಟ್ಟು 230 ಪೋಸ್ಟ್ ಇದೆ, ರೈಟ್. ಸೊ ದಿಸ್ ಈಸ್ RDPR. ಆಮೇಲೆ AEE ಬರೋದಿದೆ ಇದರಲ್ಲಿ, ರೈಟ್. AEE ಬಂದ್ಬಿಟ್ಟು 5 ಪೋಸ್ಟ್ ಬರೋದಿದೆ, ಅದು HKಗಿದೆ ಆಯ್ತಾ. ತುಂಬಾ ನೋಟಿಫಿಕೇಶನ್ಸ್ ಬರೋದಿದೆ, ರೈಟ್. ಇಟ್ಸ್ ಎ ಗುಡ್ ಸೈನ್ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ AE ಮತ್ತೆ 38, JE 230 ಇದೆ. ಸೊ ಬೇಕಾದ್ರೆ ನೀವು ಇಲ್ಲಿ ನೋಡ್ಕೋಬಹುದು ಆಯ್ತಾ. ಇಲ್ಲಿ ನೋಡಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರು 5 ಅಂತ ಅವ್ರು ಹೇಳಿದ್ದಾರೆ, ರೈಟ್. ಇದು ಹೇಳಿದ್ದಾರೆ. ಸೊ ಹೇಳಿರೋ ಪೋಸ್ಟು ಇಲ್ಲಿ ಬಂದಿದೆ. ಆಮೇಲೆ ನೆಕ್ಸ್ಟು ನೋಡಿ, ಇದು ಬಂದ್ಬಿಟ್ಟು ಇದು ಸ್ಯಾಲ್ರಿ ಇದೆ, ಇದ್ರ ಬಗ್ಗೆ ಎಲ್ಲ ಏನು ಬೇಡ. ನೆಕ್ಸ್ಟ್ 34 ಇದು ಎಷ್ಟು ಪೋಸ್ಟ್ ಇದೆ ಅದರ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ, ಕೆಳಗಡೆ ತೋರಿಸ್ತೀನಿ, ನೀವು ನೋಡ್ಕೋಬಹುದು. ಇಲ್ಲಿ ಸಹಾಯಕ ಇಂಜಿನಿಯರ್ ಅಂತ ಇದೆ, ನೇರ ನೇಮಕಾತಿ. ಆಕ್ಚುಲಿ ಎಷ್ಟಿದೆ ಇದು RDPRದು ಆಯ್ತಾ, 154 ಇದೆ, ಗ್ರೂಪ್ ಬಿ ಪೋಸ್ಟು ಆಯ್ತಾ. ಆಮೇಲೆ ಇಲ್ಲಿ ಇಷ್ಟು ಪೋಸ್ಟಲ್ಲಿ ಸ್ವಲ್ಪ ಪೋಸ್ಟು ಕಾಲ್ಫಾರ್ಮ್ ಮಾಡಿದ್ದಾರೆ. ಕಿರಿಯ ಇಂಜಿನಿಯರ್ ನೋಡಿ, ಇಲ್ಲಿ ಕೆಳಗಡೆ ಇರುತ್ತೆ, ಒಂದು ನಿಮಿಷ ತೋರಿಸ್ತೀನಿ. ಕಿರಿಯ ಇಂಜಿನಿಯರ್ ಇಲ್ಲಿದೆ ನೋಡಿ. ಸೊ 568 ಪೋಸ್ಟ್ ಇದೆ, ಬಟ್ ಅದರಲ್ಲಿ ಎಷ್ಟು ಫಿಲ್ ಮಾಡ್ತಾರೆ ಅದು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ಇಲ್ಲಿ ಇವಾಗ ಕಾಲ್ಫಾರ್ಮ್ ಮಾಡಿರೋದು ನಮಗೆ ಬರೋದು 230 ಪೋಸ್ಟ್ ಇದೆ, ರೈಟ್. 230 ಪೋಸ್ಟ್. ಇಟ್ಸ್ ಎ ವೆರಿ ಗುಡ್ ಸೈನ್ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್. ಬಟ್ ಇದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಬಿಕಾಸ್ ಇದು ಇನ್ನೂ ಪ್ರಪೋಸಲ್ ಆಗಿಲ್ಲ, ಫೈನಲ್ ಆಗಿಲ್ಲ, ಬಟ್ ಮಾಡೋದಿದೆ ಅಂತ ಒಂದು ಡ್ರಾಫ್ಟ್ ಕಾಪಿ ರಿಲೀಸ್ ಆಗಿತ್ತು, ಅದ್ರ ಬಗ್ಗೆ ಹೇಳ್ಕೊಟ್ಟೆ. ನೆಕ್ಸ್ಟು ಇನ್ನೊಂದು ಏನಂತಂದ್ರೆ, ಒಂದು KWSSB ಅಂತ ಬರ್ತಾ ಇದೆ, ರೈಟ್. ಅದರಲ್ಲಿ ಒಂದು 50 ಪೋಸ್ಟ್ ಬಂದಿದೆ ಅಂತ ಹೇಳ್ತಾ ಇರೋದು. ಬಟ್ ನನಗೆ ಅದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ. ಸಿಕ್ಕ ತಕ್ಷಣ ಮತ್ತೊಂದ್ಸಲ ಹೇಳ್ಕೊಡ್ತೀನಿ, ರೈಟ್. KWSSB ಅಲ್ಲಿ 50 ಪೋಸ್ಟ್ ಬಂದಿದೆ ಅಂತ. ನೆಕ್ಸ್ಟು ಏನಂತಂದ್ರೆ ನೋಡಿ, ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮ್ ಯಾವ್ದು ಬಂದಿರೋದು ಅಂದ್ರೆ KPCL AE JE, ಅದು ಎಕ್ಸಾಮ್ ಆಗ್ತಾ ಇರೋದು. ಯಾವಾಗಿದೆ ಅಂತಂದ್ರೆ ಫೆಬ್ರವರಿಯಲ್ಲಿ ಎಕ್ಸಾಮ್ ಇದೆ, ಫೆಬ್ರವರಿ 18 ಎಕ್ಸಾಮ್ ಇದೆ ಇದ್ರದ್ದು ಆಯ್ತಾ. ಚೆನ್ನಾಗಿ ಅಪರ್ಚುನಿಟಿ ಇದೆ, ದಯವಿಟ್ಟು ಎಲ್ಲರೂ ಏನಂತಂದ್ರೆ ಓದ್ಕೊಳ್ಳಿ. ಏನಂತಂದ್ರೆ 2 ತಿಂಗಳು ಟೈಮ್ ಇದೆ ನಿಮ್ಮ ಹತ್ರ, ನೀವು ಓದ್ಕೊಳ್ಳಿ, ರೈಟಾ. ಸೊ ಇದಿಷ್ಟು ಏನಂತಂದ್ರೆ ಲೇಟೆಸ್ಟು. ಇನ್ನೂ ಯಾವ್ದು ಬಾಕಿ ಇದೆ ಅಂತಂದ್ರೆ ನೋಡಿ, ಹೌಸಿಂಗ್ ಬೋರ್ಡ್ ಅಲ್ಲಿ ಇದೆ, ರೈಟ್. ನಾನು ಮೊದಲೇ ಹೇಳ್ಕೊಟ್ಟಿದ್ದೆ ನಿಮ್ಗೆ, ಹೇಳಿದೆನು ಹೌಸಿಂಗ್ ಬೋರ್ಡ್ ಅಲ್ಲಿ ಬರೋದಿದೆ,
ರೈಟ್. ದೇರ್ ಆರ್ ಸೋ ಮೆನಿ ವೇಕೆನ್ಸೀಸ್ ಇನ್ ಹೌಸಿಂಗ್ ಬೋರ್ಡ್ ಆಲ್ಸೋ. ಹೌಸಿಂಗ್ ಬೋರ್ಡ್ ಅಲ್ಲಿ ಬರೋದಿದೆ, ಅದರಲ್ಲಿ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಇಷ್ಟಿಲ್ಲ ಇನ್ನೂ ಅದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗ್ತಿಲ್ಲ. ಬಟ್ ನಾನು ಒಂದು ಹಳೆಯ ವಿಡಿಯೋ ಮಾಡಿದ್ದೆ ಆಯ್ತಾ, ಸೊ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ ಎಷ್ಟು ಪೋಸ್ಟ್ ಏನಿದೆ ಅಂತ, ರೈಟ್. ಅದನ್ನು ಬರೋದಿದೆ. ಯಾವ್ದಿದು? ಹೌಸಿಂಗ್ ಬೋರ್ಡ್. ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡ್ ಅಲ್ಲೂ ಬರೋದಿದೆ ಆಯ್ತಾ. ನೆಕ್ಸ್ಟ್ ಒಂದು BWSSB ಬರೋದಿದೆ, ಗೊತ್ತಾಯ್ತಾ? BWSSB ಸಪ್ರೇಟ್ ಆಗಿ BWSSB ಮಾಡ್ತಾ ಇರೋದು, ರೈಟ್. ಸೊ ಅದನ್ನು ಬರೋದಿದೆ, ಅದಕ್ಕೂ ವೇಟ್ ಮಾಡಿ ನೋಡೋಣ. ಬಟ್ ಅದನ್ನ BBMP ಅಲ್ಲಿ ಮರ್ಜ್ ಮಾಡಿ ಅಥವಾ BBMP ನೇ ಅದೇ ಸೇಮ್ ಅಂತ ಕೊಟ್ಟರು, ಸೊ ಈ ನೋಟಿಫಿಕೇಶನ್ ಅವರು ಡಿಲೇ ಮಾಡ್ಬೋದು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇದನ್ನೂ ಒಂದು ಅಪಾರ್ಚುನಿಟಿ ಇದೆ, ಇದನ್ನು ಬರೋ ಚಾನ್ಸಸ್ ಇದೆ. ಯಾವ್ದಿದು? BWSSB. ಇದರಲ್ಲೂ ತುಂಬಾ ಚೆನ್ನಾಗಿ ಪೋಸ್ಟ್ಗಳಿದೆ. ಆಮೇಲೆ RDPR ನಾನು ಅದೇ ಹೇಳಿದೆ, ಜಸ್ಟ್ RDPR ಆಯ್ತು. BBMP ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ ಆಯ್ತಾ. ಅದಾದ್ಮೇಲೆ PWD AEE ಆಯ್ತಾ. ನೋಡಿ, PWD AEE ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಸೊ ಇದು ಅದರದ್ದು ಎಕ್ಸಾಮ್ ಪ್ಯಾಟರ್ನ್ ನಾನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ದಿಸ್ ಇಸ್ PWD AEE ಆಯ್ತಾ. ಇದು PWD AEE ಪೋಸ್ಟ್. ಸೊ ಇದೂ ತುಂಬಾ ಚೆನ್ನಾಗಿದೆ ಪೋಸ್ಟು. ಸಿಲೆಬಸ್ ಇದು ತುಂಬಾ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆನೂ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಐ ಹೋಪ್ ಎವ್ರಿಥಿಂಗ್ ದ ಇನ್ಫಾರ್ಮೇಶನ್ ಇದಿಷ್ಟು ಇವಾಗಿರೋದು. ನೋಡಿ, ಇದು ಯಾವುದು ಅಂತಂದ್ರೆ WRD ಬಗ್ಗೆ, ರೈಟ್. ಸೊ 100 ಪೋಸ್ಟ್ ಸಹಾಯಕ ಇಂಜಿನಿಯರು, 300 ಪೋಸ್ಟ್ ಜೂನಿಯರ್ ಇಂಜಿನಿಯರ್ ಅಂತ ಹೇಳಿದ್ರು. ಅದ್ರ ಪ್ರಕಾರ ನೋಟಿಫಿಕೇಶನ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಇನ್ 2024 ಓನ್ಲಿ ಫಾರ್ AE JE AEE ಆಯ್ತಾ. ಸೊ ಇದರಲ್ಲಿ ಆಲ್ಮೋಸ್ಟ್ ಸಿವಿಲ್ದೇ ನಾನು ಹೇಳಿರೋದು. ಅದು ಬಿಟ್ಟು ಬೇರೆದು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಯಾವ್ದಾದ್ರು ಇದ್ರೆ ಅದನ್ನು ಮೆನ್ಷನ್ ಇಲ್ಲಿ ಮಾಡಿದ್ದೀನಿ. ಸೊ ಯಾವ್ದಾದ್ರು ಬೇರೆದು ಬಂದ್ರು ನಾನು ನಿಮಗೆ ಹೇಳ್ಕೊಡ್ತೀನಿ, ರೈಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಮಿ ಇನ್ ದ ಕಮೆಂಟ್ ಬಾಕ್ಸ್. ಸೊ ಯಾವ್ಯಾವ್ದು ಸಬ್ಜೆಕ್ಟ್ ಬಗ್ಗೆ ಏನೇನು ನಾವು ಸ್ಟಾರ್ಟ್ ಮಾಡೋಣ ಅಂತ ಯಾರ್ಯಾರಿಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.